ಗದಗದ ಲಕ್ಕುಂಡಿಯಲ್ಲಿ 6ನೇ ದಿನದ ಉತ್ಖನನ ನಡೀತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಉತ್ಖನನ ನಡೀತಾ ಇತ್ತು. ಹಲವು ಪ್ರಾಚೀನ ವಸ್ತುಗಳು ಪತ್ತೆಯಾಗಿದೆ. ಇಂದು ಬೆಳಗ್ಗೆ 8 ಗಂಟೆಯಿಂದ ಉತ್ಖನನ ಶುರುವಾಗಲಿದೆ. ಸುಮಾರು 35 ಕೂಲಿ ಕಾರ್ಮಿಕರು ಉತ್ಖನನ ಮಾಡ್ತಾ ಇದ್ದಾರೆ. ನಿನ್ನೆ ಶಿವಲಿಂಗದ ಪಾನಿಪೀಠವನ್ನು ಪುರಾತತ್ವ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಪುರಾತನ ಕಾಲದ ಮಡಿಕೆ, ಕವಡೆ ಪತ್ತೆಯಾಗಿದೆ. ಇದೇನ್ರಿ ದೇವಸ್ಥಾನ ಹಂಗದವ್ರಿ. ನಮ್ಮೂರಾಗ ದೇವಸ್ಥಾನ ಸಾಕಷ್ಟು ಅದಾವ್ರಿ. ನಾವು ಆಗ ಇಲ್ಲೇ ಇದ್ಕೊಂಡು ವಾಸ ಮಾಡ್ಕೊಂತೀವಿ ರೀ. ಪೂಜೆ ಮಾಡ್ಕೊತ ಇದನ್ನ ಸ್ವಚ್ಛ ಮಾಡ್ಕೊತ ಇಲ್ಲೇ ಇದ್ದೀವಿ. ನಾವು ಇದು ಮಾನಸ್ವಾಮಿ ಗುಡಿ ಪೂಜೆ ಮಾಡ್ತಿದ್ದೀವಿ ರೀ. ನಾವು ಮಾನಸ್ವಾಮಿ ಅಂತ ನಾವು ಅಂತಿದ್ದೀವಿ ರೀ. ಅವ್ರ ಇತಿಹಾಸಗಾರ ಬಂದು ಅರ್ಧನಾರೀಶ್ವರ ದೇವಸ್ಥಾನ ಇದು ಮಾನಸ್ವಾಮಿ ಅಲ್ಲ, ಅರ್ಧನಾರೀಶ್ವರ ಇದು ಅಂತ ಇತಿಹಾಸಗಾರ ಬಂದು ಅಂತಿದ್ದಾರೆ. ಇದು ಏನ್ರಿ ದೇವಸ್ಥಾನ ಹಂಗದವ್ರಿ. ನಮ್ಮೂರಾಗ ದೇವಸ್ಥಾನ ಸಾಕಷ್ಟು ಅದಾವ್ರಿ. ನಾವು ಆಗ ಇಲ್ಲೇ ಇದ್ಕೊಂಡು ವಾಸ ಮಾಡ್ಕೊಂತೀವಿ ರೀ. ಪೂಜೆ ಮಾಡ್ಕೊತ ಇದನ್ನ ಸ್ವಚ್ಛ ಮಾಡ್ಕೊತ ಇಲ್ಲೇ ಇದ್ದೀವಿ. ನಾವು ಇದು ಮಾನಸ್ವಾಮಿ ಗುಡಿ ಪೂಜೆ ಮಾಡ್ತಿದ್ದೀವಿ ರೀ. ನಾವು ಮಾನಸ್ವಾಮಿ ಅಂತ ನಾವು ಅಂತಿದ್ದೀವಿ ರೀ. ಅವ್ರ ಇತಿಹಾಸಗಾರ ಬಂದು ಅರ್ಧನಾರೀಶ್ವರ ದೇವಸ್ಥಾನ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಬಾರದು ಅಂತ ಒತ್ತಡ ತರುವ ನಿಟ್ಟಿನಲ್ಲಿ ಅಹಿಂದ ಒಕ್ಕೂಟ ಹುಬ್ಬಳ್ಳಿಯಲ್ಲಿ ಸಮಾವೇಶ ಹಮ್ಮಿಕೊಂಡಿದೆ. ಹುಬ್ಬಳ್ಳಿಯ ಇಂದಿರಾ ಗ್ಲಾಸ್ ಹೌಸ್ನಲ್ಲಿ ಇವತ್ತು ಸಮಾವೇಶ ನಡೆಯಲಿದೆ. ಮುಂಬೈ, ಕರ್ನಾಟಕದ ಅಹಿಂದ ಮುಖಂಡರು, ಅಹಿಂದ ಸಮುದಾಯದವರು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಪದಚ್ಯುತಿಗೊಳಿಸಬಾರದು ಅಂತ ಸಮಾವೇಶದ ಮೂಲಕ ಒತ್ತಾಯಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತನ್ನ ನಿರ್ಧಾರ ಪ್ರಕಟಿಸುವಂತೆ ಆಗ್ರಹಿಸಲಿದ್ದಾರೆ. ಹುಬ್ಬಳ್ಳಿಯ ನಂತರ ರಾಜ್ಯದ ಇತರ 3 ಕಡೆ ಅಹಿಂದ ಸಮಾವೇಶ ನಡೆಸೋಕೆ ತೀರ್ಮಾನ ಮಾಡಲಾಗಿದೆ. ರಾಜ್ಯದಲ್ಲಿ ಕುರ್ಚಿ ಗಲಾಟೆ ಬೆನ್ನಲ್ಲೇ ಮಾಜಿ ಸಂಸದ ಡಿಕೆ ಸುರೇಶ್ ಅಚ್ಚರಿ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಡಿಕೆ ಸುರೇಶ್, ಪಂಚಾಯಿತಿ ಚೇರ್ಮನ್ಗಳೇ ಅಧಿಕಾರ ಬಿಡಲ್ಲ, ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಡೋಣ ಸಾಕು, ಮಾಜಿ ಅನ್ನಿಸ್ಕೊಳ್ತೀನಿ ಅಂತಾರೆ. ರಾಜಕಾರಣದಲ್ಲಿ ನಂಬಿಕೆಗಳು ಬಹಳ ಮುಖ್ಯ. ಇದೆಲ್ಲವನ್ನ ಚಿಕ್ಕಂದಿನಿಂದಲೂ ಡಿಕೆ ಶಿವಕುಮಾರ್ ನೋಡ್ಕೊಂಡು ಬಂದಿದ್ದಾರೆ. ನೋಡೋಣ, ದೇವರ ಇಚ್ಛೆ ಇದ್ರೆ ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ, ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಅಲ್ಲ ಅಂತ ಪವರ್ ಶೇರಿಂಗ್ ಬಗ್ಗೆ ಮಾರ್ಮಿಕವಾಗಿ ನುಡಿದಿದ್ದಾರೆ. ಏನು ಪಂಚಾಯತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ 8 ಮುಗಿದೋಗ್ಲಿ ಅಂತಾನೆ, ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಸೊ ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಇಂದು ಶಿವೈಕ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 7ನೇ ವರ್ಷದ ಪುಣ್ಯಸ್ಮರಣೆ. ಇಂದಿನ ಕಾರ್ಯಕ್ರಮಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಆಗಮಿಸಲಿದ್ದಾರೆ. ತುಮಕೂರು ವಿವಿ ಹೆಲಿಪ್ಯಾಡ್ಗೆ ಬಂದಿಳಿದು ನಂತರ ಕ್ಯಾತ್ಸಂದ್ರದ ಮಠಕ್ಕೆ ಆಗಮಿಸಲಿದ್ದಾರೆ. ಗದ್ದುಗೆ ಪೂಜೆ ಸಲ್ಲಿಸಿ ಆ ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲಾಡಳಿತ 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದೆ. ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಶ್ರೀಗಳ ಗದ್ದುಗೆಯಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದೆ. ನಡೆದಾಡುವ ದೇವರ ನೆನಪಿನ ಸ್ಮರಣೆಯಲ್ಲಿ ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ಭಕ್ತರು ಸೇರುವಂತೆ ನಿರೀಕ್ಷೆ ಇದೆ. ಊರಲ್ಲಿ ಸಿದ್ಧಗಂಗಾ ಮಠದಲ್ಲಿ 7ನೇ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯಸ್ಮರಣ ಕಾರ್ಯಕ್ರಮಕ್ಕೆ ಮಾನ್ಯ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಸೊ ಅವ್ರ ಜೊತೆಗೆ ಮಾನ್ಯ ಗವರ್ನರ್ ಅವರು ಮತ್ತು ಮಾನ್ಯ ಗೃಹ ಸಚಿವರು ತುಮಕೂರು ಜಿಲ್ಲೆ ಮತ್ತು ನಮ್ಮ ಸೋಮಣ್ಣ ಸಾಹೇಬರು ರೈಲ್ವೆ ಮಿನಿಸ್ಟರ್ ಸ್ಟೇಟ್ ಮತ್ತು ಸ್ಥಳೀಯ MLA ಸಾಹೇಬರುಗಳು ಮತ್ತು MP ಸಾಹೇಬರುಗಳು ಬರ್ತಾ ಇದ್ದಾರೆ. ಸೊ ಇದಕ್ಕೆ ಸಿದ್ಧಗಂಗಾ ಮಠದಲ್ಲೇ ಒಂದು ಸಭಾಂಗಣ ಸ್ಥಳದಲ್ಲಿ ಅವ್ರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆ ಆಗದಂಗೆ ಬಂದೋಬಸ್ತ್ ಮಾಡಲಾಗುತ್ತೆ. ಕೇಂದ್ರ ಸರ್ಕಾರದ ಪ್ರಸಾದ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರ ಚಾಮುಂಡಿ ಬೆಟ್ಟದಲ್ಲಿ ಮಾಡೋಕೆ ಹೊರಟಿರುವ ಕಾಮಗಾರಿಗೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಬೆಟ್ಟದ ನಿವಾಸಿಗಳು ಸೇರಿದಂತೆ ಮೈಸೂರಿನ ನಾಗರಿಕರು ಚಾಮುಂಡಿ ಬೆಟ್ಟವನ್ನು ಅಭಿವೃದ್ಧಿ ಹೆಸರಲ್ಲಿ ಹಾಳು ಮಾಡಬೇಡಿ ಅಂತ ಕಿಡಿಕಾರಿದ್ದಾರೆ. ಈ ಹಿನ್ನೆಲೆ ಇವತ್ತು ಚಾಮುಂಡಿ ಚಲೋ ಹೆಸರಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ನೂರಾರು ಸಂಖ್ಯೆಯಲ್ಲಿ ಜನ ಚಾಮುಂಡಿ ಬೆಟ್ಟದಲ್ಲಿ ಸೇರಿ ಪ್ರತಿಭಟನೆ ನಡೆಸಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪೌರಾಯುಕ್ತೆಗೆ ಹೀಯಾಳಿಸಿ ಧಮಕಿ ಹಾಕಿದ್ದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇನ್ನೂ ಪತ್ತೆಯಾಗಿಲ್ಲ. ಈ ನಡುವೆ ನಿರೀಕ್ಷಣಾ ಬೇಲ್ಗೆ ಹಾಕಿರುವಂತಹ ಅರ್ಜಿ ಹೈಕೋರ್ಟ್ನಲ್ಲಿ ಇಂದು ವಿಚಾರಣೆಗೆ ಬರಲಿದೆ. FIR ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದಂಥ ರಾಜೀವ್ ಗೌಡಗೆ ನಿನ್ನೆ ತರಾಟೆಗೆ ತೆಗೆದುಕೊಂಡಿದ್ದಂಥ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಮಹಿಳೆಯರ ಬಗ್ಗೆ ಗೌರವ ಇಲ್ಲವಾ ಅಂತ ಖಾರವಾಗಿ ಕೇಳಿದರು. ಮಹಿಳೆಯರ ಬಗ್ಗೆ ಮಾತನಾಡುವಾಗ ಎಚ್ಚರ ಇರಬೇಕು, ಅರ್ಜಿ ಸಂಬಂಧ ಆದೇಶ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ.
ಇನ್ನು ಈ ನಡುವೆ ರಾಜೀವ್ ಗೌಡ ಬಂಧನಕ್ಕೆ ಬಿಜೆಪಿ ಪಟ್ಟು ಹಿಡಿದಿದೆ. ರಾಜೀವ್ ಗೌಡ ಪೋಸ್ಟರ್ ಹಾಕಿ ಕಾಣೆಯಾಗಿದ್ದಾನೆ ಅಂತ ಪ್ರಕಟಣೆ ಹೊರಡಿಸಿದ್ದಾರೆ. ಒಂದು ವಾರದಿಂದ ಕಾಣೆಯಾಗಿದ್ದಾನೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ. ರಾಜೀವ್ ಗೌಡ ಕಂಡ ತಕ್ಷಣ ಪೊಲೀಸರಿಗೆ ಹಾಗೂ ನಾಗಲಕ್ಷ್ಮಿ ಚೌಧರಿ ಅವರಿಗೆ ತಿಳಿಸುವಂತೆ ಪೋಸ್ಟರ್ ಹಾಕಲಾಗಿದೆ. ಚಿಕ್ಕಮಗಳೂರಿನ ಹೊಸ ಕೋರ್ಟ್ ಆವರಣದಲ್ಲಿ ಗಣಪತಿ ದೇವಾಲಯ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದೆ. ದಲಿತ ಸಂಘಟನೆಗಳ ಒಕ್ಕೂಟದಿಂದ ವಿರೋಧ ವ್ಯಕ್ತ ಆಗ್ತಾ ಇರುವುದು. ಇನ್ನು ಚಿಕ್ಕಮಗಳೂರು ಜಿಲ್ಲಾ ವಕೀಲರ ಸಂಘ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಈ ವಿರೋಧಕ್ಕೆ ರಾಜ್ಯದ ಬಹುತೇಕ ನ್ಯಾಯಾಲಯಗಳಲ್ಲಿ ಗಣಪತಿ ದೇವಸ್ಥಾನ ಇದೆ. ಹಾಗೆ ಚಿಕ್ಕಮಗಳೂರಿನ ಕೋರ್ಟ್ನಲ್ಲಿಯೂ ಗಣಪತಿ ದೇವಸ್ಥಾನ ಇದೆ. ಚಿಕ್ಕಮಗಳೂರು ಕೋರ್ಟಿನ ಆವರಣದಲ್ಲಿರುವ ಗಣಪತಿಗೆ ಅದರದ್ದೇ ಆದ ಇತಿಹಾಸ ಇದೆ. ಹೊಯ್ಸಳರ ಕಾಲದಲ್ಲಿ ಕೆತ್ತನೆ ಮಾಡಿದ ಗಣಪತಿಯ ವಿಗ್ರಹ ಅದು. ಈ ವಿಗ್ರಹ ಕಳುವಾಗಿತ್ತು. ಬೇರೆ ದೇಶಕ್ಕೆ ಕೊಂಡೊಯ್ಯುವ ಸಂದರ್ಭದಲ್ಲಿ ಮದ್ರಾಸ್ ಹಾರ್ಬರ್ನಲ್ಲಿ ವಿಗ್ರಹ ಸಿಕ್ಕಿತ್ತು. 1960ರ ದಶಕದಲ್ಲಿ ಈ ವಿಗ್ರಹ ಕಳುವಾಗಿದ್ದು 1970ರಲ್ಲಿ ನಮ್ಮ ನ್ಯಾಯಾಲಯಕ್ಕೆ ಬಂದಿತ್ತು. ಗಣಪತಿ ವಿಗ್ರಹ ಕಳುವಾದ ಬಳಿಕ ಕೇಸ್ ಮುಕ್ತಾಯ ಆಗಿತ್ತು. ಕೇಸ್ ಮುಕ್ತಾಯದ ವಸ್ತುಗಳನ್ನು ವಿಲೇವಾರಿ ಮಾಡೋ ಸಂದರ್ಭದಲ್ಲಿ ಇದನ್ನು ಇಲ್ಲೇ ಉಳಿಸಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡ್ತಾ ಇದ್ದಂಥ ಮೂವರನ್ನ ಪೊಲೀಸರು ಬಂಧಿಸಿ 8 ಲಕ್ಷ ಮೌಲ್ಯದ 20 ಕೆಜಿ ಗಾಂಜಾ ಹಾಗೂ ಕಾರ್ ವಶಪಡಿಸಿಕೊಂಡಿರುವಂಥ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ನಡೆದಿದೆ. ಮಾಡಿಕೇರಿ ಕ್ರಾಸ್ ಬಳಿ ಒಡಿಶಾ ಮೂಲದ ಮನೋರಂಜನ್, ದೀಪಕ್, ರಾಕೇಶ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಹೆಬ್ಬಗೋಡಿಯಲ್ಲಿ ಮಹಿಳೆಯರ ಒಳ ಉಡುಪುಗಳನ್ನು ಕದೀತಾ ಇದ್ದ ವಿಕೃತ ಕಾಮಿಯನ್ನ ವಿದ್ಯಾನಗರ ಪೊಲೀಸರು ಬಂಧಿಸಿದ್ದಾರೆ. 23 ವರ್ಷದ ಅಮಲ್ ಬಂಧಿತ ಆರೋಪಿ. ಮಹಿಳೆಯರ ಒಳ ಉಡುಪು ಧರಿಸಿಕೊಂಡು ಫೋಟೋ ತೆಗೆದುಕೊಳ್ತಾ ಇದ್ದ ಅಂತ ಹೇಳಲಾಗಿದೆ. ಈತನ ಓಡಾಟದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಈ ದೃಶ್ಯಗಳನ್ನು ಆಧರಿಸಿ ವಿಕೃತ ಕಾಮಿಯನ್ನ ಹೆಬ್ಬಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ಆರೋಪಿಯ ಮೊಬೈಲ್ನಲ್ಲಿ ಹಲವು ಫೋಟೋಗಳು ಪತ್ತೆಯಾಗಿವೆ. ಬುದ್ಧಿಮಾಂದ್ಯ ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ವ್ಯಕ್ತಿಗೆ ಚಾಮರಾಜನಗರ ಅಧಿಕ ಜಿಲ್ಲಾ ಮತ್ತು ಸತ್ರ ಹಾಗೂ ವಿಶೇಷ ಪೋಕ್ಸೋ ನ್ಯಾಯಾಲಯವು 5 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿ ಆದೇಶವನ್ನು ಮಾಡಿದೆ. ಚಾಮರಾಜನಗರದ ರಾಮಸಮುದ್ರ ನಿವಾಸಿ ಶಿವಮೂರ್ತಿ ಅಲಿಯಾಸ್ ಕರಿಯ ಶಿಕ್ಷೆಗೊಳಗಾದಂಥ ಅಪರಾಧಿಯಾಗಿದ್ದಾನೆ. ಸಂತ್ರಸ್ತೆಯ ಮನೆ ಮುಂದೆ ಕುಳಿತಿದ್ದಂಥ ವೇಳೆ ಈತ ಆಕೆಯನ್ನ ಮನೆಯ ಒಳಗಡೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದ. ಸಾಕ್ಷ್ಯಾಧಾರಗಳಿಂದ ಕೃತ್ಯ ಸಾಬೀತಾದ ಹಿನ್ನೆಲೆಯಲ್ಲಿ ಅಪರಾಧಿಗೆ ನ್ಯಾಯಮೂರ್ತಿ ಎಸ್.ಜೆ. ಕೃಷ್ಣ ಅವರು 5 ವರ್ಷ ಜೈಲು ಶಿಕ್ಷೆ ಹಾಗೂ 5,000 ರೂಪಾಯಿ ದಂಡವನ್ನು ವಿಧಿಸಿ ಆದೇಶವನ್ನು ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪೊಲೀಸರು ಕೋಳಿ ಪಂದ್ಯ ಅಡ್ಡೆ ಮೇಲೆ ದಾಳಿ ನಡೆಸಿ 4ರನ್ನ ಬಂಧಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಪಾತಬಲ್ಲಪಲ್ಲಿ ಹೊರವಲಯದಲ್ಲಿ ಜೂಜಾಡ್ತಾ ಇದ್ದ ಖಚಿತ ಮಾಹಿತಿಯ ಮೇರೆಗೆ ಶ್ರೀನಿವಾಸಪುರ ಪೊಲೀಸರು ದಾಳಿ ನಡೆಸಿದ್ದು ಆಂಧ್ರ ಮೂಲದ ಬಾಯಪ್ಪ, ಭಾಸ್ಕರ್, ಮಹೇಂದ್ರ ರೆಡ್ಡಿ ಅನ್ನುವ 3 ಹಾಗೂ ಶ್ರೀನಿವಾಸಪುರ ಮೂಲದ ಮನೋಜ್ ಅನ್ನುವವರನ್ನು ಬಂಧಿಸಿದ್ದಾರೆ. ಈ ವೇಳೆ ಬಂಧಿತರಿಂದ 2 ಕೋಳಿಗಳು ಹಾಗೂ 5,500 ರೂಪಾಯಿ ನಗದನ್ನು ವಶಕ್ಕೆ ಪಡೆದಿದ್ದು 4ರ ವಿರುದ್ಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಮತ್ತೆ ಮರಳು ಮಾಫಿಯಾ ದಂಧೆ ನಡೀತಾ ಇದೆ. ಶಹಾಪುರ ತಾಲೂಕಿನ ಹಯ್ಯಾಳ ಬಿ ಗ್ರಾಮದಲ್ಲಿ ಮರಳು ದಂಧೆಕೋರರು ಕೃಷ್ಣಾ ನದಿಯ ಒಡಲು ಬಗೆದು ಮರಳನ್ನ ಬಾರಿಸ್ತಾ ಇದ್ದಾರೆ. ಕೃಷ್ಣಾ ನದಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದ್ದಂತೆ ಮರಳು ದಂಧೆಕೋರರು ತಮ್ಮ ಕರಾಮತ್ತನ್ನು ಮುಂದುವರಿಸಿದ್ದಾರೆ. ಹಗಲು ರಾತ್ರಿ ಎನ್ನದೇ ರಾಜಾರೋಷವಾಗಿ ಮರಳು ದಂಧೆಯನ್ನು ಮಾಡ್ತಾ ಇದ್ದಾರೆ. 100 ಟ್ರ್ಯಾಕ್ಟರ್ ಮೂಲಕ ಮರಳು ಸಾಗಾಟ ಮಾಡ್ತಾ ಇದ್ದಾರೆ. ಹಗಲೊತ್ತಿನಲ್ಲೇ ನದಿಗೆ ಹಿಟಾಚಿ ಇಳಿಸಿ ಮರಳು ತುಂಬುತ್ತಾ ಇದ್ದಾರೆ. ಆದರೂ ಕೂಡ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ. ಕೂಡಲೇ ಕೃಷ್ಣಾ ನದಿಯ ಒಡಲು ಬಗಿತಾ ಇರುವಂಥ ಖದೀಮರ ವಿರುದ್ಧ ಪ್ರಕರಣ ದಾಖಲಿಸಿ ದಂಧೆಗೆ ಮಟ್ಟ ಹಾಕಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಅವನು ಮಾಡಿ ಎಲ್ಲ ಮಾಡಿ ಗದಗದಲ್ಲಿ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತ ಗ್ರಾಮ ಆಡಳಿತಾಧಿಕಾರಿ ದಯಾಮರಣ ಕೋರಿ ರಾಷ್ಟ್ರಪತಿಗೆ ಪತ್ರ ಬರೆದಿರೋ ಘಟನೆ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಡಂಬಳ ಗ್ರಾಮದಲ್ಲಿ ನಡೆದಿದೆ. ಕಂದಾಯ ಇಲಾಖೆ, ತಾಲೂಕಾಡಳಿತ ವ್ಯವಸ್ಥೆ ಹಾಗೂ ಮೇಲಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ಡಂಬಳ ಗ್ರಾಮದ ಆಡಳಿತಾಧಿಕಾರಿ ಯೋಗೇಶ್ ಕುರಹಟ್ಟಿ ತಹಶೀಲ್ದಾರ್ ಕಚೇರಿಯ ಮೂಲಕ ರಾಷ್ಟ್ರಪತಿಗೆ ಪತ್ರ ಬರೆದು ದಯಾಮರಣ ನೀಡುವಂತೆ ವಿನಂತಿ ಮಾಡಿದ್ದಾರೆ. ಕಂದಾಯ ಇಲಾಖೆಯ ಸಂಯೋಜನೆ ಆ್ಯಪ್, ಇ ಪೋತಿ ಆಂದೋಲನ, ಬೆಳೆ ಕಟಾವು ಪ್ರಯೋಗಗಳು, ಆಧಾರ್ ಸೀಡಿಂಗ್ ಜೊತೆಗೆ ಇಲಾಖೆಯ ಎಲ್ಲ ಕೆಲಸವನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರೂ ಕೂಡ ಮೇಲಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ.
ಗಾಳಿಪಟದ ಮಾಂಜ ದಾರಕ್ಕೆ ಸಿಲುಕಿ ಮೃತಪಟ್ಟಿದ್ದಂಥ ಬಂಬಳಗಿ ಗ್ರಾಮದ ಮೃತ ಸಂಜೀವ್ ಕುಮಾರ್ ಮನೆಗೆ ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಈ ವೇಳೆ ಮಾತನಾಡಿದಂಥ ಅವರು ಮೃತ ಸಂಜೀವ್ ಕುಮಾರ್ ಕುಟುಂಬಕ್ಕೆ ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ಒದಗಿಸುವಂತ ನಿಟ್ಟಿನಲ್ಲಿ ಸಚಿವರೊಂದಿಗೆ ಚರ್ಚಿಸುವುದಾಗಿ ಭರವಸೆಯನ್ನು ಕೊಟ್ಟರು. ಅಲ್ಲದೆ ಸಮಾಜ ಕಲ್ಯಾಣ ಇಲಾಖೆಯ ಆಯುಕ್ತರೊಂದಿಗೆ ಮಾತನಾಡಿ ಇಲಾಖೆಯಿಂದ ಸಾಧ್ಯವಾದಷ್ಟು ನೆರವು ದೊರಕಿಸಿಕೊಡಲಿಕ್ಕೆ ಪ್ರಯತ್ನಿಸುವುದಾಗಿ ಕಾಶಂಪುರ್ ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರಿಗೆ ನಿನ್ನೆ ಉಪಲೋಕಾಯುಕ್ತ ಬಿ ವೀರಪ್ಪ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳಿಗೆ ಉಪಲೋಕಾಯುಕ್ತರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾರ್ಖಾನೆಗಳಿಂದ ಕಲುಷಿತ ನೀರು ಕೆರೆಗಳಿಗೆ ನೇರವಾಗಿ ಹರಿಸ್ತಾ ಇರುವುದನ್ನು ನೋಡಿದ ಉಪಲೋಕಾಯುಕ್ತರು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಕ್ರಮ ಕೈಗೊಳ್ಳದೇ ಇದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮ ಅಂತ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಸುಮಾರು ನಾನು ನೋಡಿದ್ದೀನಿ, ಮಂಗಳೂರಿಗೆ ಹೋಗಿ ಬಂದಿದ್ದೀನಿ. ಮಂಗಳೂರಲ್ಲಿ ಫುಲ್ ಸರ್, ಸಂಪಲ್ಲ ಫುಲ್ ಕರಗಾಗಿರುತ್ತೆ. ದನ ಕರ ಬಿದ್ದರೆ ಅಷ್ಟೇ. ವಿಜಯನಗರೇಶ್ವರಿ ಜಾತ್ರೆ ಹಿನ್ನೆಲೆಯಲ್ಲಿ ಮಂಡ್ಯದ ಮಳವಳ್ಳಿಯ ಕಲ್ಕುಣಿ ಗ್ರಾಮದಲ್ಲಿ ಲಿಕ್ಕರ್ ಬ್ಯಾನ್ ಮಾಡಲಾಗಿದೆ. ಜನವರಿ 20ರ ರಾತ್ರಿ 10 ಗಂಟೆಯಿಂದ 21ರ ರಾತ್ರಿ 10 ಗಂಟೆವರೆಗೂ ಗ್ರಾಮದ ಸುತ್ತಮುತ್ತಲಿನ ಗ್ರಾಮ ಹಾಗೂ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಲಿಕ್ಕರ್ ಬ್ಯಾನ್ ಮಾಡಲಾಗಿದೆ. ಈ ಜಾತ್ರೆಯ 2 ದಿನಗಳ ಕಾಲ ನಡೆಯಲಿದ್ದು ಜಾತ್ರೆಗೆ ಲಕ್ಷಾಂತರ ಜನ ಭಾಗಿಯಾಗಲಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ಪೊಲೀಸ್ ಇಲಾಖೆ ಲಿಕ್ಕರ್ ಬ್ಯಾನ್ ಆದೇಶ ಹೊರಡಿಸಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮನವಿಯನ್ನು ಮಾಡಲಾಗಿದೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಾಡಾನೆ ಉಪಟಳ ಮುಂದುವರೆದಿದ್ದು ಕಾಫಿ ತೋಟದಲ್ಲಿ ಬೀಡು ಬಿಟ್ಟಿರೋ ಕಾಡಾನೆಗಳಿಂದ ತೋಟದಲ್ಲಿ ಕೆಲಸ ಮಾಡಲಾಗದ ಸ್ಥಿತಿ ಬೆಳೆಗಾರರಿಗೆ ಬಂದಿದೆ. ಇನ್ನು ಸಕಲೇಶಪುರ ತಾಲೂಕು ಹೆತ್ತೂರು ಭಾಗದಲ್ಲಿ ಕಾಡಾನೆಗಳ ಉಪಟಳ ಹೆಚ್ಚಾಗಿದ್ದು ಕಾಡಾನೆಗಳನ್ನು ನಿಯಂತ್ರಿಸೋದಕ್ಕೆ ಅರಣ್ಯ ಇಲಾಖೆಯ ಇಟಿಎಫ್ ಸಿಬ್ಬಂದಿ ಹೈರಾಣಾಗಿ ಹೋಗಿದ್ದಾರೆ. ಕಾಡಾನೆಗಳು ಗುಂಪು ಗುಂಪಾಗಿ ಓಡಾಡ್ತಾ ಇವೆ. ಕಾಡಾನೆ ತೋಟಗಳಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರು ಹೆದರಿ ಬಾರದೇ ಇರೋ ಸ್ಥಿತಿ ನಿರ್ಮಾಣ ಆಗಿದೆ. ಶೀಘ್ರವೇ ಕಾಡಾನೆಗಳ ಸಮಸ್ಯೆಗೆ ಮುಕ್ತಿ ನೀಡಬೇಕು ಅಂತ ಮಲೆನಾಡಿಗರು ಆಗ್ರಹಿಸುತ್ತಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತಂಗೇಶ್ವರಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಮಾತನಾಡಿ ದೇಶದ ಭೂಮಿ ಮೇಲಿನ ಶೋಷಿತ ವರ್ಗ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಇದೆ. ದೇವರನ್ನ ಶಿಕ್ಷಣ ಕೊಡಿ, ಧೈರ್ಯ ಕೊಡಿ ಅಂತ ಆರಾಧನೆ ಮಾಡೋದು ಶೋಷಿತರು ಮತ್ತು ದಲಿತರೇ ಜಾಸ್ತಿ. ಮೇಲ್ವರ್ಗದ ಜನ ಯಾರೂ ಕೂಡ ಹೀಗೆ ಕೇಳೋದಿಲ್ಲ. ಮೇಲ್ವರ್ಗದ ಬಹುತೇಕರು ದೇವಸ್ಥಾನಕ್ಕೆ ಹೋಗೋದಿಲ್ಲ. ಸರಸ್ವತಿ, ಗಣಪತಿ, ರಾಮನ ಆರಾಧನೆ ಮಾಡೋದೇ ಇಲ್ಲ. ದೇಶದ ಬಹುತೇಕ ಶೋಷಿತರು ಬೆಳಗ್ಗೆ ಎದ್ರೆ ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಿಂದೂ ನೆಲಗಟ್ಟಿನ ಈ ದೇಶದ ಭೂಮಿಯ ಮೇಲಿರ್ತಕ್ಕಂಥ ಶೋಷಿತ ವರ್ಗ ಯಾರಾದ್ರೂ ದೇವರನ್ನ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾರೆ, ದೇವಸ್ಥಾನಗಳ ಆರಾಧನೆ ಮಾಡ್ತಾರೆ. ನಮಗೆ ಶಿಕ್ಷಣ ಕೊಡಿ, ಧೈರ್ಯ ಕೊಡಿ, ಆರೋಗ್ಯ ಕೊಡಿ ಅಂತ ಪೂಜೆ ಮಾಡೋದ್ರಲ್ಲಿ ಈ ದೇಶದ ಬಹುಸಂಖ್ಯಾತರು ಯಾರು ಅಂತ ಹೇಳಿದ್ರೆ ಶೋಷಿತರು, ದಲಿತರು, ಮೇಲ್ವರ್ಗದವರು ಅಲ್ಲ. ಮೇಲ್ವರ್ಗದವರು ಬಹುತೇಕ ಹೋಗೋದಿಲ್ಲ, ಸರಸ್ವತಿ ಆರಾಧನೆ ಮಾಡೋದಿಲ್ಲ, ಗಣಪತಿ ಆರಾಧನೆ ಮಾಡೋದಿಲ್ಲ, ರಾಮನ ಆರಾಧನೆ ಮಾಡೋದಿಲ್ಲ. ಆದರೆ ಈ ದೇಶದ ಬಹುತೇಕ ಶೋಷಿತರು ಬೆಳಗ್ಗೆ ಎದ್ದರೆ ಅಲ್ಲಿ ದೇವಸ್ಥಾನಗಳಿದೆ. ದೇವಿಯ ಶಕ್ತಿ ದೇವತೆಗಳು ಯಾರು ಸೌಮ್ಯವಾದಿ ದೇವತೆಗಳಲ್ಲ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮ ಚಿಕ್ಕಮಗಳೂರಿನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮೇಶ್ವರ ಶಿವಾಚಾರ್ಯ ಶ್ರೀಗಳು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂಥ ಶ್ರೀಗಳು ಮನುಷ್ಯ ಇಂದು ಅತಿಯಾದ ಭ್ರಾಂತಿಯಲ್ಲಿ ಬದುಕ್ತಾ ಇದ್ದಾನೆ. ಸಂಸಾರ, ವ್ಯವಹಾರ ಮತ್ತು ವ್ಯಾಪಾರದ ಭ್ರಾಂತಿ ನಮ್ಮನ್ನು ಆವರಿಸಿಕೊಂಡಿದೆ. ಮಣ್ಣಿನಲ್ಲಿ ಬೀಜ ಬಿತ್ತಿ ತೆಗೆಯುವಂತಹ ಮುನ್ನ ಅಲ್ಲಿನ ಕಳೆಯನ್ನು ಹೇಗೆ ಅಗೆದು ತೆಗೆಯುತ್ತೇವೆಯೋ ಹಾಗೆಯೇ ಮನಸ್ಸಿನೊಳಗಿನ ಭ್ರಾಂತಿಯನ್ನು ಸಂಪೂರ್ಣವಾಗಿ ಕಿತ್ತೊಗಿಬೇಕು. ಆಗ ಮಾತ್ರ ಜ್ಞಾನದ ಬೆಳಕು ಕಾಣಲಿಕ್ಕೆ ಸಾಧ್ಯ ಅಂತ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಜಗತ್ತಿದೆಯಲ್ಲ, ಇದೊಂದು ಜ್ಞಾನದ ತೊಟ್ಟಿಲು. ಈ ಪ್ರಕೃತಿ, ವಿಶ್ವ ಸೃಷ್ಟಿಕರ್ತ ಅಂತ ನಾವೇನು ಕರಿತೀವಿ, ಇದೊಂದು ತೊಟ್ಟಿಲು. ಈ ತೊಟ್ಟಿಲೊಳಗಡೆ ಒಂದು ಅಜ್ಞಾನವೆಂಬ ಶಿಶುವ ಮಲಗಿಸಿ ಅಂತ ಹೇಳ್ತಾರೆ. ಇದರ ಒಳಗಡೆ ಒಂದು ದೇಹ ಇದೆಯಲ್ಲ, ಈಗ ನಾವೆಲ್ಲರೂ ಇದೇವಲ್ಲ, ಈ ತೊಟ್ಟಿಲ ಒಳಗಡೆ ಒಂದು ಶಿಶು ಇದ್ದ ಹಾಗೆ ನಾವು ಹೇಳ್ತೇವೆ. ಈ ನಾವು ಮಲಗಿಸಿದೆ, ಯಾರು ಮಲಗಿಸಿದ್ದಾರೆ ಅಂದ್ರೆ ತಾಯಿ ಮಲಗಿಸಿದ್ದಾರೆ. ಆ ತಾಯಿಗೆ ಏನಾಯ್ತು ಅಂತಂದ್ರೆ ಭ್ರಾಂತಿ ಎಂಬ ತಾಯಿ ಆಗ್ಬಿಟ್ರು.
ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ರಥೋತ್ಸವ ಅದ್ದೂರಿಯಾಗಿ ನಡೆದಿದೆ. ಜಾತ್ರಾ ಮಹೋತ್ಸವ ಹಿನ್ನೆಲೆ ನಡೆದ ರಥೋತ್ಸವದಲ್ಲಿ ಸಚಿವ ಮಂಕಾಳ ವೈದ್ಯ ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ರಥಕ್ಕೆ ಬಾಳೆಹಣ್ಣು, ಕಡಲೆ ಎಸೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದಿದ್ದಾರೆ. ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವಂಥ ಶಿವಣ್ಣ ನಿವಾಸದಲ್ಲಿ ಭೇಟಿಯಾಗಿ ಬಿಗ್ ಬಾಸ್ ಜರ್ನಿ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಫೈನಲ್ ಹಿಂದಿನ ದಿನ ಗಿಲ್ಲಿನೇ ಗೆಲ್ಲೋದು ಅಂತ ಶಿವಣ್ಣ ಭವಿಷ್ಯ ನುಡಿದಿದ್ರು. ಪ್ರಶಾಂತ್